KSY Income ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸ್ಪೆಷಲ್ ರೆಸಿಪಿ ತಂದಿದ್ದೀನಿ. ಏನು ಗೊತ್ತಾ, ಫುಲ್ ಚಿಕನ್ ರೋಸ್ಟ ಯಾವ ರೀತಿ ಮಾಡೋದು, ಅದು ಕೂಡ ಮಸಾಲ ರೋಸ್ಟ್ನ ಯಾವ ರೀತಿ ಮಾಡೋದು, ಬಾಣಲೆಯಲ್ಲಿ ಮಾಡ್ಕೋಬೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಫುಲ್ ಚಿಕನ್ಗೆ ಚೆನ್ನಾಗಿ ತೊಳೆದು ಉಪ್ಪು ಮತ್ತು ಪೆಪ್ಪರ್ ಹುಡಿನ ಸ್ವಲ್ಪ ಹಾಕಿ ಹಾಗೆ ಮೇಲ್ಗಡೆ ಸ್ವಲ್ಪ ಉದುರಿಸ್ಬಿಟ್ಟು ಒಂದು 5 ನಿಮಿಷ ಎತ್ತಿಡಿ. ಈಗ ಮಸಾಲೆ ರೆಡಿ ಆಗೋವರೆಗೂ ಒಂದು ಬಾಣಲೆ ತಗೊಂಡು ಅದಕ್ಕೆ 2 ಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೆ 1 ಸ್ಪೂನ್ ಆಗುವಷ್ಟು ಸೋಂಪು, ಹಾಗೆ 2 ಚಕ್ಕೆ, 1 ಲವಂಗ, ಏಲಕ್ಕಿನ ಹಾಕ್ಕೊಳ್ಳಿ ಸ್ಪೈಸಸ್ಗೆ. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು 6 ಬೆಳ್ಳುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು, ಒಂದು 3 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಕರಿಬೇವು ಸ್ವಲ್ಪ, ಹಾಗೆ ಒಂದು 3 ಕಾಯಿ ಮೆಣಸನ್ನ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಬಾಡಿಸಿದ ಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್, ಹಾಗೆ 1.5 ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ 2 ಟೊಮೆಟೊನ ಇದಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳಿ. ಕಡೆಯದಾಗಿ ಇನ್ನೊಂದು ಸಲ ಉಪ್ಪು ಬೇಕು ಅಂತ ನೋಡಿಕೊಂಡು, ಅದಾದಮೇಲೆ ಈಗ ಫುಲ್ ಚಿಕನ್ನ ಇದರ ಮೇಲೆ ಇಟ್ಬಿಟ್ಟು ಮಸಾಲೆಗಳೆಲ್ಲ ಸ್ವಲ್ಪ ಅದರ ಮೇಲೇ ಹಾಕಿ ಒಂದು 15 ಮಿನಿಟ್ಸ್ ಸ್ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. 15 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ನೋಡಿದಾಗ ಬೆಂದಿರುತ್ತೆ ಚಿಕನ್, ಸೂಪರಾಗಿರುತ್ತೆ. ಇದಾದಮೇಲೆ ಇದಕ್ಕೆ ಮೇಲ್ಗಡೆ ಕ್ಯಾಪ್ಸಿಕಮ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಸಾಧ್ಯ ಆದರೆ ಕಲರ್ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಅದಾದಮೇಲೆ ಇವಾಗ ಚಿಕನ್ ಮಸಾಲ ರೋಸ್ಟ್ ರೆಡಿಯಾಗಿರುತ್ತೆ. ಯಾವ ರೀತಿ ಬಂದಿದೆ ಅಂತ ನೀವೇ ಟ್ರೈ ಮಾಡಿ ನೋಡಿ.